ಹೌದು ಹೌದು. ಧನ್ಯವಾದಗಳು ರಾಘು ಮಡ್ಪಡಿ ಅವರೇ. ಅಂಗಣ ಒಳಭಾಗದಲ್ಲಿ ಮುಂದಿನ ಪಂದ್ಯಾಟವನ್ನು ಆಡ್ತಾ ಇರುವಂತ ತಂಡ ಬ್ರ್ಯಾಂಡ್ ಯುವ ಮತ್ತು ಸನ್ನಿ ಚಿಕ್ಕಬಳ್ಳಾಪುರ. ಎರಡೂ ತಂಡಕ್ಕೂ ಕೂಡ ಒಂದು ಪ್ರಮುಖ ಮಹತ್ವದ ಪಂದ್ಯ. ಯಾವ ತಂಡ ಪ್ರಮುಖ ಪಂದ್ಯಾಟವನ್ನು ಜಯಿಸುತ್ತೆ ನೋಡ್ಬೇಕಾಗಿದೆ. ಎರಡು ತಂಡಕ್ಕೂ ಗೆಲ್ಲಲೇಬೇಕಾದಂತ ಪಂದ್ಯ. ಇಲ್ಲಿ ಪಂದ್ಯ ಆರಂಭವನ್ನು ಕಾಣ್ತಾ ಇದೆ. ಕೆಟಿಪಿ ನಾಗೇಶ ಮತ್ತು ಮಾಲೂರು ಚಂದ್ರು ಆರಂಭಿಕ ಆಟಗಾರರಾದ್ರೆ ಅಬ್ರಾರ್ ಮೊದಲ ಚೆಂಡಿಗಾಗಿ. ಕೆಟಿಪಿ ಮೊದಲ ಚೆಂಡು ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬಹಳಷ್ಟೊಂದು ಉತ್ತಮ ಕ್ಷೇತ್ರ ರಕ್ಷಣೆ ಕೂಡ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಖಾತೆ ಕೂಡ ಆರಂಭ. ತಡಮತ್ತ 2 ಆರಂಭಿಕ ಚೆಂಡಿನಲ್ಲಿ 2 ಓಟದ ಸೇರ್ಪಡೆ ಮುಖಾಂತರವಾಗಿ ತಂಡದ ಖಾತೆ ಈ ಹಂತದಲ್ಲಿ ಆರಂಭವನ್ನು ಕಾಣ್ತಾ ಇದೆ. ಮತ್ತೆ ಅಬ್ರಾರ್ ಎಸೆತಗಾರಿಕೆ ಭಾಗದಲ್ಲಿ ಪಂದ್ಯಾಟ ಮುಂದುವರಿಸಿಕೊಳ್ಳಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. ಮೊದಲ ಚೆಂಡಿನಲ್ಲಿ 2 ಓಟದ ಒಂದು ಸೇರ್ಪಡೆಯನ್ನು ಕಾಣ್ತಾ ಇರುವಂತಹ ತಂಡ. ಆ ನಿಟ್ಟಿನಲ್ಲಿ ಚೆಂಡು ಸೀಮಾರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಅನ್ನುವಂತ ಸೂಚನೆ ಬರ್ತಾ ಇದೆ. ಮೊದಲ ಚೆಂಡಿನಲ್ಲಿ 4 ಓಟಗಳ ಪೂರೈಕೆ ಕೂಡ. ಕೆಟಿಪಿ ದಾಂಡ ಮುಖಾಂತರವಾಗಿ ಮೊದಲ ಬೌಂಡರಿಯ ಸೇರ್ಪಡೆ ಆಗ್ತಾ ಇದೆ. ಹ್ಯಾಟ್ರಿಕ್ ಸಿಕ್ಸರ್ ಅನ್ನ ಕೆಟಿಪಿ ದಾಖಲಿಸಿದ್ರೆ ಪಲಾರ್ಡ್ ಅವರಿಂದ 1,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಪ್ರತಿ ಸಿಕ್ಸರಿಗೂ SM ಟ್ರಾವೆಲ್ಸ್ ಇಂದ ಮಧು ಅವರು 1,000 ರೂಪಾಯಿಗಳ ಘೋಷಣೆ ಮಾಡ್ತಾ ಇದ್ದಾರೆ. ಯಾವುದೇ ಆಟಗಾರ ದಾಖಲಿಸಿದ್ರು ಕೂಡ ಈ ಪಂದ್ಯದಲ್ಲಿ ಯಾವುದೇ ಆಟಗಾರ ದಾಖಲಿಸಿರುವಂತ ಪ್ರತಿ ಸಿಕ್ಸರಿಗೂ 1,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಎರಡು ಚೆಂಡಿನ ಮುಕ್ತಾಯದಲ್ಲಿ ತಡಮತ್ತ 4 ಓಟಗಳು. ಆರಂಭಿಕ ಅವರ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆ ಕಾಣ್ತಾ ಇದೆ. ಯುವ ಎಸೆತಗಾರ ಅಬ್ರಾರ್ ಮತ್ತೆ 3ನೇ ಬಾರಿ ಅಬ್ರಾರ್ ಎಸೆದ ಚೆಂಡು ಡೀಪ್ ಎಕ್ಸ್ಟ್ರಾ ಕವರ್ ಶಾರ್ಟ್ ಪಾಯಿಂಟ್ ನಡುವಣ. ಚೆಂಡು ಸೀಮಾರೇಖೆ ಹೊರಭಾಗದ ಕ್ರಮಿಸುತ್ತದೆ. ಕೆಟಿಪಿ ದಾಂಡ ಮುಖಾಂತರವಾಗಿ ಮತ್ತೆ 4 ಓಟದ ಸೇರ್ಪಡೆ. ಇನ್ನಿಂಗ್ಸಿನ ಆರಂಭಿಕ ಚೆಂಡಿಯಲ್ಲೇ ಬೌಂಡರಿ ದಾಖಲಿಸಿರುವಂತ ಕೆಟಿಪಿ 3ನೇ ಚೆಂಡಿನಲ್ಲಿ ಮತ್ತೆ 4 ಓಟದ ಪೂರೈಕೆಯನ್ನು ಕಂಡ್ರು. ತಡ ಮೊತ್ತ 8 ಲಾಸ್. ಆರಂಭಿಕ ಓವರ್ನಲ್ಲಿ 3 ಎಸೆತ ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಅಬ್ರಾರ್ ಎಸೆತಗಾರಿಕೆ ಭಾಗದಲ್ಲಿ ನಾಲ್ಕನೇ ಚೆಂಡು. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಇವಾಗ ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಚೆಂಡು ಈ ಓವರ್ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ ಕೂಡ. ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಥರ್ಡ್ ಮ್ಯಾನ್ ಭಾಗದಲ್ಲಿ 1 ಓಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮೊತ್ತ 9ಕ್ಕೆ ಲಾಸ್. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ 1 ಬಾಲ್ ಆರಂಭಿಕ ಓವರಿನ ಮುಕ್ತಾಯಕ್ಕಾಗಿ.
ಮಾಲೂರು ಚಂದ್ರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮಾಲೂರು ಚಂದ್ರು ಅತ್ಯುತ್ತಮ ಆಟಗಾರ ಇದ್ದಾರೆ. ಹಿಂದಿನ ಪಂದ್ಯಾಟದಲ್ಲಿ 1,000 ರೂಪಾಯಿಗಳನ್ನ ಪಡ್ಕೊಂಡಂತ ಆಟಗಾರ ಕೂಡ ಮಾಲೂರು ಚಂದ್ರು. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ರನ್ಔಟ್ ಅವಕಾಶಗಳಿತ್ತು. ಓವರ್ ಥ್ರೋ ಮುಖಾಂತರವಾಗಿ 1ರ ಬದಲಿಗೆ 2 ಓಟದ ಪೂರೈಕೆಯೂ ಕೂಡ. ಮೊದಲ ಓವರಿನ ಮುಕ್ತಾಯದಲ್ಲಿ ತಡಬತ್ತ 11ಕ್ಕೆ ಲಾಸ್. ಮಾಲೂರು ಚಂದ್ರು ಅವರು ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದ್ರೆ 5 ರೂಪಾಯಿಗಳ ಘೋಷಣೆ ಕೂಡ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ಆರಂಭಿಕ ಓವರ್ ಮುಕ್ತಾಯದಲ್ಲಿ ತಡಬತ್ತ 11. ಇದೇ ರೀತಿಯಲ್ಲಿ ಓವರ್ ಉದ್ದಕ್ಕೂ 11ರ ರನ್ ಆಡಿದ್ರೆ 5 ಓವರ್ಗಳ ಮುಕ್ತಾಯದಲ್ಲಿ 55-56ರ ಟಾರ್ಗೆಟ್ ಅನ್ನ ನಿಗದಿಪಡಿಸುವಂತ ಎಲ್ಲ ಸಾಧ್ಯತೆಗಳು ಕೂಡ. ಕೆಟಿಪಿ ಅವರು ಒಂದು ಸಿಕ್ಸರ್ ದಾಖಲಿಸಿದ್ರೆ S7 ಕ್ಯಾಮರಾಮನ್ ಆಗಿರುವಂತ ಸೀನಾ ಕೂಡ 1,000 ರೂಪಾಯಿಗಳ ಘೋಷಣೆ ಮಾಡ್ತಾ ಇದ್ದಾರೆ. ಇರ್ಫಾತ್ ಎಚ್ಚರಿಕೆ ಭಾಗದಲ್ಲಿ ಮೊದಲ ಚಡಿಯಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 2ನೇ ಓವರ್ನ ಚಾಲ್ತಿಯಲ್ಲಿ ಒಂದೇ ಮುಂದುವರಿಸಿಕೊಳ್ಳಿ, ವಿಳಂಬ ಮಾಡಬೇಡಿ. ಕ್ಷಣಗಾತ್ರಗಳಲ್ಲಿತ್ತು, ಕ್ಯಾಚ್ ಆಗುವ ಸಾಧ್ಯತೆ ಬರೀ ನೋ ಮ್ಯಾನ್ಸ್ ಲ್ಯಾಂಡ್ ಹೊಡೆತ. ಮತ್ತೆ ಒಂದು ಓಟದ ಸೇರ್ಪಡೆ ಕಾಡ್ತಾ ಇದೆ. ತಂಡದ ಮೊತ್ತ 12 ಓಟಗಳು. 2ನೇ ಓವರ್ ಚಾಲ್ತಿಯ 2 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್ ಲಾಸ್ಟ್ ಆಫ್ ದ ಹರತಿರೋದ ಕಂಡುಕೊಳ್ತಾ ಇದೆ. ಅತಿರಿಕ್ತ ಓಟದ ಸೇರ್ಪಡೆ 13ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ನೇತಾಜಿ ಕ್ರಿಕೆಟರ್ಸ್ ಅವರ ಸಾರಥ್ಯದಲ್ಲಿ ನಡೀತಾ ಇರುವಂತ ಹಗಲು ರಾತ್ರಿಯ ಪಂದ್ಯಾಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಯಶಸ್ಸನ್ನ ಕಾಣ್ತಾ ಇಲ್ಲ. 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದ್ದಾವೆ. 2ನೇ ಓವರ್ನಲ್ಲಿ ಒಂದು ವಿಕೆಟ್ ಅನ್ನು ಉಳಿಸಿಕೊಂಡು ಆಡಬಲ್ಲಂತ ಪ್ರಯತ್ನವನ್ನು ಮಾಡ್ತಕ್ಕಂಥ ಮಾಲೂರು ಚಂದ್ರು ಮತ್ತು ಕೆಟಿಪಿ ನಾಗೇಶ. ಮತ್ತೆ ಓಟಗಳು ಬರ್ತಾ ಇಲ್ಲ. ತನ್ಮೂಲಕ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ತಂಡದ ಒಂದು ಪ್ರಮುಖ ಪ್ರಬಲ ಆಟಗಾರ ಕೂಡ ಮಾಲೂರು ಚಂದ್ರು ಮೊದಲ ಹಂತದ ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. 13ಕ್ಕೆ 1. 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್ ರಿಮೇನ್ ನ ಅಂತಿಮ 2 ಎಸೆತ ಬಾಕಿಯಲ್ಲಿದೆ 2ನೇ ಓವರ್ ಚಾಲ್ತಿಯಲ್ಲಿ. ಹರಿ ಹೊಸ ಆಟಗಾರ ಅಂಗಡಿ ಒಳಭಾಗದಲ್ಲಿ 1 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. 2ನೇ ಓವರ್ನ ಮುಕ್ತಾಯಕ್ಕಾಗಿ ಲಾಸ್ಟ್ 1 ಬಾಲ್. 13ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ಬ್ರಾಂಡ್ ಯುವ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಮತ್ತೆ ಒಂದೊಡ ಪೂರೈಕೆ ಕೂಡ.
2 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 14ಕ್ಕೆ 1. ಇನ್ನು ಕೂಡ 18 ಚೆಂಡುಗಳ ಆಟ ಬಾಕಿಯಲ್ಲಿ ಉಳಿತಾ ಇದೆ. ಮೊದಲ ಹಂತದಲ್ಲಿ ಮಾಲೂರು ಚಂದ್ರ ವಿಕೆಟ್ ಅನ್ನು ಕಳ್ಕೊಂಡಂತ ತಂಡ. ಇನ್ನು ಕೂಡ ಅಂಗಡಿ ಒಳಭಾಗದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತ ಕೆಟಿಪಿ ನಾಗೇಶ್ ಅಂಗಣದ ಒಳಭಾಗದಲ್ಲಿದ್ದಾರೆ. ಪ್ರತಿ ಸಿಕ್ಸರಿಗೆ 2,000 ರೂಪಾಯಿಗಳ ಘೋಷಣೆ ಆಗ್ತಾ ಇದೆ. ಕೆಟಿಪಿ ಅವರಿಗೆ ಮಾತ್ರ 2,000. ಮತ್ತೆ ಪಂದ್ಯದಲ್ಲಿ ಯಾವುದೇ ಆಟಗಾರ ದಾಖಲಿಸಿದ್ರು ಕೂಡ ಅವರಿಗೆ 1 ಸಿಕ್ಸರಿಗೆ 1,000. ಸಾಗಿ ರಸದ ಭಾಗದಲ್ಲಿ 3 ಓವರ್ನ ಮೊದಲ ಚೆಂಡು ತಟ್ಟಿಬುಟ್ಟಿ ಆಡುವಂತ ಪ್ರಯತ್ನಗಳು. ಓಟಗಳನ್ನ ಮತ್ತೆ ದಾಖಲಿಸ್ತಾ ಇಲ್ಲ. 3 ಓವರ್ ಚಾಲ್ತಿಯಲ್ಲಿ ಕೇವಲ 14 ಓಟವನ್ನು ದಾಖಲಿಸ್ತಾ ಇರುವಂತಹ ಒಂದು ತಂಡ. 2 ತಂಡಕ್ಕೂ ಕೂಡ ಒಂದು ಮಹತ್ವದ ಪಂದ್ಯ. ತೀರ ಕೆಳಮಟ್ಟದಲ್ಲಿ ಚೆಂಡು ಸಾಗಿ ಹೋಗ್ತಾ ಇದೆ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ವೆರಿ ಇಂಪಾರ್ಟೆಂಟ್ ಪಂದ್ಯಾಟವನ್ನ ಮೊದಲ ಇನ್ನಿಂಗ್ಸ್ ನಲ್ಲಿ ಸ್ಕೋರ್ ಅನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ ಕೂಡ ಬ್ರ್ಯಾಂಡ್ ಯುವ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ. ಸಾಗೀರ್ ಬಹಳಷ್ಟೊಂದು ಉತ್ತಮ ರೀತಿಯ ಲೈನ್ ಅಂಡ್ ಲೆಂತ್ ಡೆಲಿವರಿ ದಾಖಲಿಸ್ತಾ ಇದ್ದಾರೆ. ಅತ್ಯುತ್ತಮ ರೀತಿಯ ಒಂದು ಗುಡ್ ಬಾಲ್ಗಳು ಮತ್ತೆ ಡಾಟ್ ಬಾಲ್ ಆಗಿ ಮಾರ್ಪಡ್ತಾ ಇದೆ. ಇನ್ನು ಕೂಡ 3 ಎಸೆತ ಈ ಓವರ್ ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 4ನೇ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. ಆ ರೋಟಗಳ ಸೇರ್ಪಡೆ. ಇದರ ಹಿಂದಿನ 3 ಚೆಂಡುಗಳ ಸತತ ಡಾಟ್ ಆದ್ರೂ ಕೂಡ 4ನೇ ಚೆಂಡಿನಲ್ಲಿ ಮತ್ತೆ ಆ ರೋಟವನ್ನು ದಾಖಲಿಸಿದ್ದಾರೆ. 1,000 ರೂಪಾಯಿಗಳ ಪಡ್ಕೊಳ್ತಾ ಇದ್ದಾರೆ ಕೂಡ. ಹರಿ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ. ಅಂತಿಮ 1 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್. ಅಂತಿಮ ಚೆಂಡು. ನೆಟ್ಟದರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ 2 ಓಟಗಳ ಪೂರೈಕೆ ಕಾಣ್ತಾ ಇದೆ. 3 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 22ಕ್ಕೆ 1. 12 ಚೆಂಡಿನ ಆಟ ಬಾಕಿಯಲ್ಲಿ ಉಳಿತಾ ಇದೆ. ಅದೆಷ್ಟರ ಒಂದು ಟಾರ್ಗೆಟ್ ಅನ್ನು ನಿಗದಿಪಡಿಸ್ತಾರ ನೋಡ್ಬೇಕಾಗಿದೆ ಕೂಡ. ಹಗಲು ರಾತ್ರಿಯ ಪಂದ್ಯ ಅಂಗಡಿ ಒಳಭಾಗದಲ್ಲಿ ನೇತಾಜಿ ಕ್ರಿಕೆಟರ್ಸ್ ಕಪ್ಪಿಗಾಗಿ ಸಾಗ್ತಾ ಇದೆ. 1989ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕೃತಕ ಬೆಳಕಿನ ಅಡಿಗಡೆ ಪಂದ್ಯಕೂಟ ಆರಂಭವನ್ನು ಕಂಡಿತ್ತು. ಅದಾದ ಬಳಿಕ ರಾಜ್ಯದಾದ್ಯಂತ ಈ ಮಾದರಿ ಪಂದ್ಯಾಟಗಳು ಹಗಲು ರಾತ್ರಿಗಾಗಿ, ರಾತ್ರಿಯನ್ನೇ ಹಗಲಾಗಿಸಿಕೊಂಡು ಸ್ವತಃ ಮಾನವ ನಿರ್ಮಿತ ಕೃತಕ ಬೆಳಕಿನ ಅಡಿಗಡೆಯಲ್ಲಿ ಬಹಳಷ್ಟೊಂದು ಯಶಸ್ವಿನ ಪಂದ್ಯಕೂಟಗಳು ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಈ ವರ್ಷದ ಅಂತಿಮ ಕಾಲಘಟ್ಟದಲ್ಲಿ ನೇತಾಜಿ ಕ್ರಿಕೆಟರ್ಸ್ ತಂಡ ಒಂದು ವ್ಯವಸ್ಥಿತ ಪಂದ್ಯಕೂಟದ ಆಯೋಜನೆ ಮಾಡ್ತಾ ಇದೆ. ಈ ತಿಂಗಳಲ್ಲಿ ಕೂಡ 3 ಓವರ್ಗಳ ಮುಕ್ತಾಯದಲ್ಲಿ 22 ಫಾರ್ 1 ವಿಕೆಟ್. 22ಕ್ಕೆ 1. ಅದು ಯಾವ ಬೌಲರ್ ಈ ಹಂತದಲ್ಲಿ ಬರ್ತಾರೆ ನೋಡ್ಬೇಕಾಗಿದೆ. ಮುಜಾಮಿಲ್ ಎಸೆತಗಾರಿಕೆ ಭಾಗದಲ್ಲಿ ನೋಡಿ, ಪಂದ್ಯ ಮುಂದುವರಿಸಿಕೊಳ್ಬೇಕು, ವಿಳಂಬ ಮಾಡಬೇಡಿ ಅಂತ ತಿಳಿಸ್ತಾ ಇದ್ದಾವೆ. ಕೆಟಿಪಿ ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇರುವಂತ ಆಟಗಾರ. ಕೆಟಿಪಿ ತಟ್ಟಿ ಮುಟ್ಟಿ ಆಡುವಂತ ಪ್ರಯತ್ನ. ಥರ್ಡ್ ಮ್ಯಾಚ್ ಭಾಗದಲ್ಲಿ ಮತ್ತೊಂದಳ ಸೇರ್ಪಡೆ. ಸ್ಲಿಪ್ ಭಾಗದಲ್ಲಿ ಒಂದಳ ಪೂರೈಕೆ ಕಂಡುಕೊಂಡ್ರು. ತಳ ಮತ್ತೆ 23 ಫಾರ್ 1 ವಿಕೆಟ್. 23ಕ್ಕೆ 1.
ನಾಲ್ಕನವರ ಚಾಲ್ತಿಯಲ್ಲಿ ಫೋರ್ತ್ ಓವರ್ ಇನ್ ಪ್ರೋಗ್ರೆಸ್. ಒಂದು ಚೆಂಡು ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಈ ಓವರ್ ನಲ್ಲಿ. ಮತ್ತೆರಡನೇ ಬಾರಿ ಎಸೆತಗಾರಿಕೆಯಲ್ಲಿ ಮುಜಾಮಿಲ್ ಸುಂದರತೆ ಎಸೆತವನ್ನು ದಾಖಲಿಸಿದ್ದಾರೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಹರಿ ಮಾಡ್ತಾ ಇದ್ದಾರೆ. ಮತ್ತೆ ಓಟಗಳು ಬರ್ತಾ ಇಲ್ಲ. ಇದರ ಹಿಂದಿನ ಓವರ್ ನಲ್ಲಿಯೂ ಕೂಡ 3 ಡಾಟ್ ಬಾಲ್ ಅನ್ನ ಕಂಡ ಹರಿ 4ನೇ ಚೆಂಡಿನಲ್ಲಿ ಒಂದು ಸುಂದರತೆ ಸಿಕ್ಸರ್ ಅನ್ನು ದಾಖಲಿಸಿದ್ದಾರೆ. ಈ ಓವರ್ ನಲ್ಲಿ ಇನ್ನೂ ಕೂಡ 3 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. 10 ಚೆಂಡುಗಳನ್ನು ಆಡಿರುವಂತ ಹರಿ 9 ಓಟವನ್ನು ವೈಯಕ್ತಿಕವಾಗಿ ದಾಖಲಿಸಿದ್ರೆ 8 ಚೆಂಡುಗಳನ್ನು ಆಡಿರುವಂತ ಕೆಟಿಪಿ 11ರ ಆಟವನ್ನು ಆಡ್ತಾ ಇದ್ದಾರೆ. ಒಟ್ಟಾರೆ ತಡಮತ್ತ 23. ಮತ್ತೆ ತಟ್ಟಿಮುಟ್ಟಿ ಆಡುವಂತ ಪ್ರಯತ್ನ 24ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಲಾಸ್ಟ್ ಬಾಲ್ ರಿಮೇನ್ ನಾವು 2 ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ 4ನೇ ಓವರ್ ಮುಕ್ತಾಯಕ್ಕಾಗಿ. ನಡು ರಾತ್ರಿ ಆದ್ರೂ ಕೂಡ ಬಹಳಷ್ಟು ಮಂದಿ ಕ್ರೀಡಾ ಪ್ರೇಕ್ಷಕರೆಲ್ಲರೂ ಕೂಡ ನಿದ್ದೆ ಬಂಪರ್ ನಿಂದ ಎತ್ತೆಚ್ಚಿಕೊಂಡು ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ರೀತಿಯ ಒಂದು ಪ್ರೇಕ್ಷಕರೇ ಮತ್ತೊಮ್ಮೆ ನಾವು ಆತ್ಮೀಯ ಆದರಣ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಮತ್ತೆ ನೋ ಬಾಲ್. ಒಂದೊಳ ಸೇರ್ಪಡೆ ಕೂಡ ಫ್ರೀ ಹಿಟ್. ಫ್ರೀ ಹಿಟ್ಟಿನ ಚೆಂಡು ಗೂಟದ ಹಿಮದಲ್ಲಿ ಕೇವಲ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 26 ಓಟಗಳು. 26 ಲಾಸ್ಟ್ 1 ಬಾಲ್. ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಸುಂದರತೆ ಹೊಡೆತವನ್ನು ದಾಖಲಿಸಿದ್ರು. ಹರಿ ದಾಟಿದ ಮುಖಾಂತರವಾಗಿ ಮತ್ತೆ 2 ಓಟಗಳ ಪೂರೈಕೆಯೂ ಕೂಡ 4 ಓವರ್ಗಳ ಮುಕ್ತಾಯದಲ್ಲಿ 28 ಫಾರ್ 1 ವಿಕೆಟ್. 28ಕ್ಕೆ 1. ಬ್ರಾಂಡ್ ಯುವ ಬಹಳಷ್ಟು ಉತ್ತಮ ರೀತಿಯ ಆಟಗಾರರನ್ನ ಹೊಂದಿರುವಂತ ಒಂದು ತಂಡ. ಅಂತಿಮ 6 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಸಂಧಿ ಚಿಕ್ಕಬಳ್ಳಾಪುರ ಅದೆಷ್ಟರ ಟಾರ್ಗೆಟ್ಗೆ ಅವಕಾಶವನ್ನು ಮಾಡಿಕೊಡುತ್ತೆ ನೋಡಬೇಕಾಗಿದೆ. ಕೇವಲ 1 ವಿಕೆಟ್ ಅನ್ನು ಕಳ್ಕೊಂಡ್ರು ಕೂಡ ವಿಕೆಟ್ ಅನ್ನು ಉಳಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇರುವಂತ ಬ್ರಾಂಡ್ ಯುವದ ತಂಡ. ಪರ್ವೈಸ್ ಅಂತಿಮ ಓವರ್ ಎಸೆತಗಾರಿಕೆ ಭಾಗದಲ್ಲಿ 6 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಪರ್ವೀಸ್ ಮೊದಲ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಎರಡನೇ ಬಾರಿ ಸ್ಲೋವರ್ ಚೆಂಡಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ಕೆಟಿಪಿ ಆಟ ಇಲ್ಲಿ ಯಶಸ್ಸನ್ನ ಕಾಡ್ತಾ ಇಲ್ಲ. ಕೇವಲ ಡಾಟ್ ಬಾಲ್ಗಳ ಸೇರ್ಪಡೆ ಕಾಡ್ತಾ ಇದೆ. ಯಾವುದೇ ಸಂದರ್ಭದಲ್ಲೂ ಕೂಡ ಬಿರುಸಿನ ಆಟವನ್ನು ದಾಖಲಿಸಬಲ್ಲಂತ ಕೆಟಿಪಿ ನಾಗೇಶ. ಸುಂದರತೆ ಚೆಂಡು ಆಗುವಂತ ಸಾಧ್ಯತೆ. ವೈಡ್ ಬಾಲ್ ಚೆಕಿಂಗ್ ಆಗಿ ತೃತೀಯ ನೇತ್ರ. ಅದ್ಯಾವ ತೀರ್ಪು ಹೊರ ಬೀಳುತ್ತೆ ನೋಡ್ಬೇಕಾಗಿದೆ. ಕೆಟಿಪಿ ದಾಖಲಿಸಿರುವಂತ ಪ್ರತಿ ಸಿಕ್ಸರ್ಗೂ 2,000 ರೂಪಾಯಿ ಘೋಷಣೆ ಕೂಡ. ವೈಡ್ ಬಾಲ್ ಚೆಕಿಂಗ್ ನಡೀತಾ ಇದೆ.
ತೃತೀಯ ನೇತ್ರ ಅದ್ಯಾವ ತೀರ್ಪು ಹೊರಬೀಳುತ್ತೆ ನೋಡ್ಬೇಕಾಗಿದೆ. ರನ್ನಿನ ಬರವನ್ನ ಒಂದು ಹಂತದಲ್ಲಿ ಕಾಡ್ತಕ್ಕಂಥ ಬ್ರಾಂಡ್ ಯುವದ ತಂಡ ಆ ನಿಟ್ಟಲ್ಲಿ ಗುಡ್ ಬಾಲ್ ಎನ್ನುವಂತ ಸೂಚನೆ ಕೂಡ. ಮತ್ತೆ ಫರ್ವೀಸ್ 4ನೇ ಚೆಂಡಿಗಾಗಿ ಮುಕ್ತಾಯ ಕಾಣ್ತಾ ಇರುವಂತ 3 ಚೆಂಡುಗಳಲ್ಲಿ ಯಾವುದೇ ರೀತಿ ಒಂದು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸಪೋರ್ಟ್ ಮಾಡಿ ಆಡಿಕೊಂಡು ಪ್ರಯತ್ನ ತನ್ಮೂಲಕ ವಿಕೆಟ್ ಆಘಾತವಾದ ಕಾಡ್ತಾ ಇದೆ. 4ನೇ ಚೆಂಡಿನಲ್ಲಿ ಮತ್ತೆ ಓಟಗಳು ಬರ್ತಾ ಇಲ್ಲ. 2 ಎಸೆತ ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಫರ್ವೀಸ್ ಮೇಡ್ ಇನ್ ಓವರ್ ಅನ್ನು ದಾಖಲಿಸ್ತಾರ ನೋಡ್ಬೇಕಾಗಿದೆ. Last ball remain now. Dot ball. ಅಂತಿಮ ಚೆಂಡು ಬಾಕಿಯಲ್ಲಿದೆ. ಮೇಡಿನವರಾಗುತ್ತಾ ನೋಡ್ಬೇಕಾಗಿದೆ ಕೂಡ. ಸುಂದರತೆ ಸೆತ್ತ ತನ್ಮೂಲಕ 5ನೇ ಓವರ್ ನಲ್ಲಿ ಒಂದು ಅತ್ಯುತ್ತಮ ರೀತಿಯ ಒಂದು ಮೇಡಿನ ದಾಖಲಿಸಿ ಅಂತ ಪರ್ವೀಸ್ ಯಾವುದೇ ರೀತಿಯ ಒಂದು ಓಟಗಳ ದಾಖಲಿಸಿಕೊಳ್ತಾ ಇಲ್ಲ. ಮೇಡಿನ ಓವರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಅದರಲ್ಲಿ ಇಪ್ಪತ್ತ 29ರ ಟಾರ್ಗೆಟ್ ಚೇಂಜ್ ಆಗಬೇಕಾಗಿದೆ.
ಮೊದಲ ಚೆಂಡು ಬಹಳಷ್ಟು ಮತ್ತೆ ಹೊಡೆತ ಶಾರ್ಟ್ ಪಾಯಿಂಟ್ ಟಿಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಅಬ್ರಾರ್ ದಾಳಿಯ ಮುಖಾಂತರವಾಗಿ 2 ಓಟದ ಸೇರ್ಪಡೆ ಆಗ್ತಾ ಇದೆ. ಮಾಲೂರು ಚಂದ್ರು ಆರಂಭಿಕ ಅವರನ್ನ ಚಾಲ್ತಿಯಲ್ಲಿ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಮತ್ತೆ ಚಂದ್ರು ಎಸೆತಗಾರಕ ಭಾಗದಲ್ಲಿ ಲೇಟ್ ಕಟ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ತರ್ಮಾನ ಭಾಗದಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತವನ್ನು ದಾಖಲಿಸ್ತಾ ಇದ್ದಾನೆ ಅಬ್ರಾರ್. ಮತ್ತೆ 2 ಓಟದ ಪೂರೈಕೆಯೂ ಕೂಡ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ತಡ ಮೊತ್ತ 4, 26 ಎಸೆತ. ಜಯಕ್ಕಾಗಿ 25 ಓಟಗಳು ಬರಬೇಕಾಗಿವೆ. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ ಶಾರ್ಟ್ ಪಾಯಿಂಟ್ ಭಾಗದಲ್ಲಿ. ಮತ್ತೆ 2 ಓಟದ ಪೂರೈಕೆಯೂ ಕೂಡ. 3ನೇ ಓಟ ದಾಖಲಿಸುವ ಪ್ರಯತ್ನ ಹಂತದಲ್ಲಿ 3 ಓಟಗಳ ಯಶಸ್ಸು. ಐದು ಚೆಂಡಿನ ಮುಕ್ತಾಯದಲ್ಲಿ 7 ಓಟವನ್ನು ದಾಖಲಿಸ್ತಾ ಇದ್ದಾರೆ. 25 ಎಸೆತ ಜಯಕ್ಕಾಗಿ 22 ಓಟದ ಅವಶ್ಯಕತೆ. ರಂಜಿತ್ ಮತ್ತು ಅಬ್ರಾರ್ ಆರಂಭಿಕ ಆಟಗಾರರು ಅಂಗಡ ಒಳಭಾಗದಲ್ಲಿ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ಫಸ್ಟ್ ಓವರ್ ಸ್ಕೋರ್ 7 ವಿದೌಟ್ ಲಾಸ್. 7ಕ್ಕೆ 4 ಆಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. 24 ಎಸೆತ 22 ಓಟದ ಅವಶ್ಯಕತೆ. ಭರತ್ ಎಸೆತಗಾರಕ ಭಾಗದಲ್ಲಿ. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನಗಳು. ಮತ್ತೆ 1 ಓಟದ ಸೇರ್ಪಡೆ. ತಡಮತ್ತ ಅಂಕಾಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮೊತ್ತ 8ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಇದಲ್ಲದೆ ಕ್ಲೀನ್ ಬೋಲ್ಡ್ ಭಾರತ ಸದಿರುವಂತ ಚೆಂಡು. ಕ್ಲೀನ್ ಬೋಲ್ಡ್ ಮುಖಾಂತರವಾಗಿ ರಂಜಿತ್ ವಿಕೆಟ್ ಪತನ. 8ಕ್ಕೆ 1, 22 ಎಸೆತ, 21 ಓಟದ ಅವಶ್ಯಕತೆಯೂ ಕೂಡ.
ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮತ್ತೊಂದೊಡ ಸೇರ್ಪಡೆ. ಎರಡನೇ ಓಟ ದಾಖಲಿಸುವ ಪ್ರಯತ್ನ. ಎರಡು ಓಟಗಳ ಪೂರೈಕೆಯನ್ನು ಕಾಣ್ತಾ ಇದ್ದಾರೆ. 20 ಎಸೆತ. ಜಯಕ್ಕಾಗಿ 18 ಓಟದ ಅವಶ್ಯಕತೆ. ತಟ್ಟಿಬಿಟ್ಟು ಆಡುವಂತ ಪ್ರಯತ್ನಗಳು. ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. 19 ಎಸೆತ. ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ. ಈ ತನ್ಮಧ್ಯೆ ತೀರಾ ಕೆಳಮಟ್ಟದಲ್ಲಿ ಸಾಗಿರುವಂತ ಒಂದು ಎಸೆತ. ಮತ್ತೆ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 11ಕ್ಕೆ 2. 18 ಚೆಂಡು. 18 ಓಟದ ಅವಶ್ಯಕತೆ. ಒಂದು ಹಂತದಲ್ಲಿ 29ರ ಟಾರ್ಗೆಟ್. ಆ ಟಾರ್ಗೆಟ್ ನ ಮೊತ್ತದಲ್ಲಿ ಪಂದ್ಯಾಟವನ್ನು ಉಳಿಸಿಕೊಳ್ಳಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇರುವಂತ ಬ್ರಾಂಡ್ ಯುವದ ತಂಡ. ಬುದ್ಧ ಎಸೆತಗಾರಿಕೆ ಭಾಗದಲ್ಲಿ 18 ಚೆಂಡು. ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ. ಪ್ರತಿ ಚೆಂಡಿನಲ್ಲೂ ಸಿಂಗಲ್ ರೊಟೇಟ್ ಮಾಡಿ ಆಡಿದ್ರು ಕೂಡ ಒಂದು ಸುಲಭದ ಜಯಕ್ಕೆ ಹೋಗುವಂತ ಸಾಧ್ಯತೆ. ಸಂಧಿ ಚಿಕ್ಕಬಳ್ಳಾಪುರ ತಂಡ ಬೌಲರ್ಸ್ಗಳು ವಿಕೆಟ್ ಅನ್ನು ಉಳಿಸುವ ಮುಖಾಂತರವಾಗಿ ಒಂದು ಹಂತದಲ್ಲಿ ಡಾಟ್ ಬಾಲ್ಗಳನ್ನ ಇಡುವಂತ ಪ್ರಯತ್ನಗಳನ್ನು ಮಾಡಿದ್ರೆ, ಒಂದು ಹಂತದಲ್ಲಿ ಒಂದೆರಡು ಮೇಲೆ ಒಂದು ಸಂಪೂರ್ಣ ಜಯವನ್ನ ಪಡ್ಕೊಳ್ಳಬಲ್ಲಂತ ಅವಕಾಶಗಳಿದ್ದಾವೆ. ಸುಂದರತೆ ಹೊಡೆತ. ಬೌಲರ್ಸ್ ಬ್ಯಾಕ್ ಟು ಆಟ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಒಂದೋಟದ ಸೇರ್ಪಡೆಯನ್ನು ಕಾಣ್ತಾ ಇದೆ. ತಂಡದ ಮೊತ್ತ 12 ಓಟಗಳು. 12ಕ್ಕೆ 2. 17 ಎಸೆತ. 17 ಓಟದ ಅವಶ್ಯಕತೆ. ಶಾಟ್ ಆಗಿತ್ತು. ಬಹಳ ಸುತ್ತವರಿತ ಹೊಡೆತ. ಕ್ಷೇತ್ರರಕ್ಷಣೆ ವೈಫಲ್ಯತೆ ಕಾಣ್ತಕ್ಕಂಥ ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ಒಂದು ಹಂತದಲ್ಲಿ ನಿಂತ ಜಾಗದಲ್ಲಿ ನಿಂತು ಚೆಂಡನ್ನು ಅಡ್ಡಾಯಿಸುವಂತ ಪ್ರಯತ್ನ ಮಾಡಿದ್ರು ಕೂಡ ಸುಲಭವಾಗಿ ಬೌಂಡರಿಯನ್ನು ಅಡ್ಡಾಯಿಸುವಂತ ಒಂದು ಎಲ್ಲ ಅವಕಾಶಗಳಿತ್ತು. ಕ್ಷೇತ್ರ ರಕ್ಷಕ ಒಂದು ಹಂತದಲ್ಲಿ ರನ್ನಿಂಗ್ ಮಾಡಿರೋದ್ರಿಂದ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಮತ್ತೆ 4 ಓಟದ ಸೇರ್ಪಡೆ. ತಡ ಮೊತ್ತ 16ಕ್ಕೆ 2. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಮತ್ತೆ ಒಂದೊಂದು ಪೂರೈಕೆಯನ್ನು ಕಾಣ್ತಾ ಇದ್ದಾರೆ. ಅಂಕಿಅಂಶ ಮಟ್ಟದಲ್ಲಿ ಹೆಚ್ಚುವರಿ ಮೊತ್ತ 17ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಜಯಕ್ಕಾಗಿ 15 ಎಸೆತ. 12 ಓಟದ ಅವಶ್ಯಕತೆ. ಸಪೋರ್ಟ್ ಮಾಡಿ ಆಡಿಕೊಂಡು ಆಡುವಂತ ಪ್ರಯತ್ನ. ತನ್ಮೂಲಕ ಒಂದೋಟ. 2 ಓಟಗಳ ಪೂರೈಕೆಯೂ ಕೂಡ.
ಪಂದ್ಯದ ಮೇಲೆ ಸಂಪೂರ್ಣ ಹಿಡಿತವನ್ನು ಸ್ಥಾಪಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಸನ್ನಿ ಚಿಕ್ಕಬಳ್ಳಾಪುರ ತಂಡ. ಸುಲಭದ ಜಯದತ್ತ ಧಾತು ಕಾಲ ನೆಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಎರಡು ತಂಡಕ್ಕೂ ಮಾಡು ಇಲ್ಲವೇ ಮಡಿ ಎನ್ನುವ ಪಂದ್ಯ. ಬೌಲರ್ಸ್ ಬ್ಯಾಕ್ ಡ್ರೈವ್, ಮತ್ತೆ ಒಂದೋಟದ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 20 ಓಟಗಳು, ಜಯಕ್ಕಾಗಿ 13 ಎಸೆತ, ಕೇವಲ 9 ಓಟದ ಅವಶ್ಯಕತೆ. 13 balls, 9 runs to win. ಸನ್ನಿ ಚಿಕ್ಕಬಳ್ಳಾಪುರ. ಬುದ್ಧ ಎಸೆದಿರುವಂತ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸಿದ ಭರ್ಜರಿ ಸಿಕ್ಸರ್. ಈ ಚೆಂಡಿನಲ್ಲಿ ಒಂದು ಭರ್ಜರಿ ಸಿಕ್ಸರ್ ಅನ್ನ ಬುದ್ಧನಿಗೆ ದಾಖಲಿಸಿದಂತ ಪರ್ವೇಸ್. ಬುದ್ಧನ ಎಸೆತಕ್ಕೆ ಒಂದು ಬಿಗು ಹೊಡೆತ ಬರ್ತಾ ಇದೆ. ಆ ರೋಟದ ಸೇರ್ಪಡೆ, ಪಂದ್ಯದ ಚಿತ್ರಣವೇ ಬದಲಾಗ್ತಾ ಇದೆ. 12ಕ್ಕೆ 3. ಹನ್ನೆರಡು ಚೆಂಡುಗಳು ಬಾಕಿಯಲ್ಲಿ ಉಳಿತಾ ಇದೆ ಜಯಕ್ಕಾಗಿ. ಕೇವಲ 3 ಓಟದ ಅವಶ್ಯಕತೆ. ಇವತ್ತಿನ ಎಲ್ಲಾ ಪಂದ್ಯದಲ್ಲೂ ಕೂಡ ಒಂದು ಅತ್ಯುತ್ತಮ ರೀತಿಯ ಆಟವನ್ನು ಆಡಿರ್ತಕ್ಕಂಥ ಒಂದು ತಂಡ ಬ್ರಾಂಡ್ ಯುವ ಮತ್ತೆ ಒತ್ತಡಕ್ಕೆ ಕೊರಳನ್ನ ಒಡ್ಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಸೋಲಿನ ಕುಳುಕೆಗೆ ಕೊರಳನ್ನ ಚಾಚುವಂತ ಪ್ರಯತ್ನಕ್ಕೆ ಹೋಗ್ತಾ ಇದೆ ಬ್ರಾಂಡ್ ಯುವ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟ ದುರದೃಷ್ಟದ ಆಟ. ನೆಟ್ಟ ನೇರ ಹೊಡೆತ ದಾಖಲಿಸಿದ್ರು. ಬೌಲರ್ಸ್ ಬ್ಯಾಕ್ ಡ್ರೈವ್, ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಚೆಂಡು ಆಸಿಫ್ ದಾಂಡೆ ಮುಖಾಂತರವಾಗಿ ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ಈ ಪಂದ್ಯದಲ್ಲಿ ಭರ್ಜರಿ ಜಯವನ್ನು ದಾಖಲಿಸ್ತಾ ಇರುವಂತ ಸನ್ನಿ ಚಿಕ್ಕಬಳ್ಳಾಪುರದ ತಂಡ. ಬ್ರಾಂಡ್ ಯುವವನ್ನು ಸೋಲಿಸುವ ಮುಖಾಂತರವಾಗಿ ಒಂದು ಭರ್ಜರಿ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪರ್ವೀಜ್ ಅವರು ಬಂದು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡ್ಕೊಂಡು ಹೋಗಿ ಅಂತ ತಿಳಿಸ್ತಾ ಇದ್ದೇವೆ. ಪರ್ವೀಜ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಬಂದು ಪಡ್ಕೊಂಡು ಹೋಗಿ. ನೋಡಿ, ಮುಂದಿನ ಪಂದ್ಯಾಟವನ್ನು ಆಡುವವರು ಇಮಿಡಿಯೇಟ್ ಆಗಿ ಗ್ರೌಂಡ್ ಬರಬೇಕು. ಸಮಯ ಈಗಾಗಲೇ 12:30ಕ್ಕೆ ಹೋಗ್ತಾ ಇದೆ. ಅಂದಿಟ್ನಲ್ಲಿ ಇವಾಗ ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ ಇಮಿಡಿಯೇಟ್ ಆಗಿ ಗ್ರೌಂಡ್ ಎಂಟ್ರಿಯನ್ನು ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೇವೆ. ಪರ್ವೀಜ್ ಅವರು ಪಂದ್ಯ